ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಪ್ರಗತಿಪಥ ಪಾಠಶಾಲೆ ಯೂಟ್ಯೂಬ್ ಚಾನೆಲ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ಪ್ರಾಥಮಿಕ ಶಾಲೆಯ ಅತ್ಯಂತ ಆಸಕ್ತಿದಾಯಕವಾದಂತಹ ಹಿಂದಿ ಪಾಠ ಇದರ ಅಭ್ಯಾಸದ ಪುಸ್ತಕದ ಒಂದು ಪ್ರಶ್ನೋತ್ತರಗಳನ್ನು ಕಲಿಯುವಂತಹ ಪ್ರಯತ್ನವನ್ನ ಮಾಡೋಣ. ಈ ವಿಡಿಯೋದಲ್ಲಿ ನಾನು ಪ್ರತಿ ಪದದ ಹಿಂದಿ ಕನ್ನಡ ಅರ್ಥವನ್ನ ವಿವರವಾಗಿ ಹೇಳಿಕೊಡುತ್ತೇನೆ. ಈ ವಿಡಿಯೋ ಶಿಕ್ಷಕರಿಗೆ ಮತ್ತು ವಿದ್ಯಾರ್ಥಿಯ ಪೋಷಕರಿಗೆ ಸಹಾಯವಾಗುತ್ತದೆ. ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ. ಇಷ್ಟವಾದರೆ ಲೈಕ್ ಮಾಡಿ ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಬನ್ನಿ ಇವತ್ತಿನ ಕ್ಲಾಸ್ ಶುರು ಮಾಡೋಣ. ಹಿಂದಿ ತೃತೀಯ ಭಾಷೆ 7ನೇ ತರಗತಿ ಪಾರ್ಟ್ 1. ಈ ಒಂದು ವಿಷಯಕ್ಕೆ ಸಂಬಂಧಿಸಿದಂತಹ ಅಭ್ಯಾಸದ ಪ್ರಶ್ನೋತ್ತರಗಳನ್ನು ವಿವರಣೆ ಮುಖಾಂತರ ಹೇಳಿಕೊಡುವಂತಹ ಪ್ರಯತ್ನವನ್ನು ಮಾಡಿದ್ದೇನೆ. ಅನುಕ್ರಮಣಿಕ ಅಂದರೆ ಪಾಠಗಳ ಹೆಸರು, ಪದ್ಯಗಳ ಹೆಸರು. ಸೇತುಬಂಧ, ಪಡ್ನಾ ಹೈ ಜಿ ಪಡ್ನಾ ಹೈ, ಅಧ್ಯಾಪಕ್ ಔರ್ ವಿದ್ಯಾರ್ಥಿ, ಈ ರೀತಿಯಾದಂತಹ ಪಾಠಗಳನ್ನು ಪದ್ಯಗಳನ್ನು ನೋಡಬಹುದು. ಸೇತುಬಂಧ್ ಅಂದರೆ ಬ್ರಿಡ್ಜ್ ಕೋರ್ಸ್, ಅಂದರೆ ಇಂದಿನ ತರಗತಿಯಲ್ಲಿ ಕಲಿತಂತಹ ಕಲಿಕೆಯನ್ನು ನೆನಪಿಸಿಕೊಳ್ಳುವಂತಹದ್ದು. ಹಾಗೆ ಇಲ್ಲಿ ಹಿಂದಿ ವರ್ಣಮಾಲ್ ಲಿಖೋ ಅಂದರೆ ವರ್ಣಮಾಲೆಗಳನ್ನು ನಾವು ಬರೆಯುವಂತಹದ್ದು, ಹಿಂದಿಯ ವರ್ಣಮಾಲೆಗಳನ್ನು. ಹಾಗೆ ಇಲ್ಲಿ ಹಿಂದಿ ಸ್ವರ और ವ್ಯಂಜನೋ ಕೋ ಲಿಖೋ ಅಂದರೆ ಪಹಚಾನ್ ಕರ್ ಲಿಖೋ ಅಂದರೆ ಸ್ವರಗಳು ಮತ್ತು ವ್ಯಂಜನಗಳನ್ನು ಗುರುತಿಸಿ ಬರೆಯಿರಿ. ಅಂದರೆ ಇಲ್ಲಿ ಸ್ವರಗಳನ್ನು, ಇಲ್ಲಿ ವ್ಯಂಜನಗಳನ್ನು ಗುರುತಿಸಿ ಬರೆಯುವಂತಹದ್ದು. ಅ ಆ ಇ ಈ ಉ ಉ ರು ಎ ಓ ಔ ಹಂ ಇವು ಸ್ವರಗಳು. ವ್ಯಂಜನಗಳು ಚ ಕ ಮ ಥ ದ ಚ ಕ ಛ ಟ ನ ಟ ವ ಪ ಡ, ಈ ರೀತಿಯಾದಂತಹ ವ್ಯಂಜನಾಕ್ಷರಗಳನ್ನು ನೋಡಬಹುದು. ಅಂತರ್ ಸಂಜೋ ಔರ್ ದೋ ಬಾರ್ ಲಿಖೋ ಅಂದರೆ ಇಲ್ಲಿ ವ್ಯತ್ಯಾಸವನ್ನು ಅರ್ಥ ಮಾಡಿಕೊಂಡು 2 ಬಾರಿ ಬರೀರಿ ಅಂತ ಕೇಳಿದ್ದಾರೆ. ಅಂದರೆ ಇವುಗಳ ಅಂತರ್ ಅಂದರೆ ವ್ಯತ್ಯಾಸಗಳನ್ನು ತಿಳಿದುಕೊಂಡು, ಬಾರ್ ಅಂದರೆ ದೋ 2 ಸಾರಿ ಬರೆಯಿರಿ ಅಂತ ಹೇಳಿದ್ದಾರೆ. ಇನ್ ಅಕ್ಷರೋ ಕಿ ಬರಹ ಕಡಿ ಲಿಖೋ ಅಂದರೆ ಇಲ್ಲಿ ಈ ಅಕ್ಷರಗಳ ಗುಣಿತಾಕ್ಷರಗಳನ್ನು ಬರೆಯಿರಿ ಅಂತ ಕೇಳಿದ್ದಾರೆ. ಉದಾಹರಣೆಗೆ ಗ ಗ ಗ ಗಿ ಗಿ ಗು, ಗುರು ಗೆ ಗೈ ಗೋ ಗೌ ಗಮ್ ಗಹ, ಈ ರೀತಿಯಾದಂತಹ ಗುಣಿತಾಕ್ಷರಗಳನ್ನು ಎಲ್ಲ ಅಕ್ಷರಗಳಿಗೂ ಕೂಡ ಬರಿಬೇಕಾಗುತ್ತೆ. ಉಚಿತ್ ಚಿಹ್ನ ಲಗಾಕರ್ ಲಿಖೋ ಅಂದರೆ ಇಲ್ಲಿ ಸೂಕ್ತವಾದ ಚಿಹ್ನೆಯನ್ನು ಬಳಸಿ ಬರೆಯಿರಿ ಅಂತ ಕೇಳಿದ್ದಾರೆ. ಅಂದರೆ ಬದರ್ ಅಂದರೆ ಮಂಗ, ಅಂದರೆ ಇದನ್ನು 0 ಬರೆದಾಗ ಸರಿಯಾದಂತಹ ಉತ್ತರ ಆಗುತ್ತೆ. ಹಾಗೆ ಫೂಜ್ ಅಂದರೆ ಬಾಲ, ಹಾಗೆ ದುಃಖ ದುಃಖ, ಸಾಫ್ ಅಂದರೆ ಹಾವು, ಅಂಗೂರ್ ಅಂದರೆ ದ್ರಾಕ್ಷಿ, ಪುನಃ ಅಂದರೆ ಮತ್ತೊಮ್ಮೆ, ಪುನಃ ಅಂತ ಈ ರೀತಿಯಾದಂತಹ ಅಕ್ಷರಗಳನ್ನು ಸರಿಯಾಗಿ ಬರೆಯುವಂತಹದ್ದು. ರಾ ಕಿ ಸಹಿ ಮಾತ್ರ ಲಗಾಹೋ
ಅಂದರೆ ಇಲ್ಲಿ ರಾಕಾರದ ಸರಿಯಾದ ಹೊತ್ತು ಚಿಹ್ನೆಯನ್ನು ಹಾಕಿ ಬರೆಯಿರಿ ಅಂತ ಕೇಳಿದ್ದಾರೆ. ಅಂದರೆ ಇಲ್ಲಿ ಖಚ ಅಂತ ಈ ಒಂದು ಪದಕ್ಕೆ ರಾವತ್ತಕ್ಷರವನ್ನು ಕೊಟ್ಟಾಗ ಖರ್ಚ್ ಅಂದರೆ ಖರ್ಚು. ಅದೇ ರೀತಿಯಾಗಿ ಚಕ್ ಅಂತಂದರೆ ಚಕ್ಗೆ ಒಂದು ರಾವತ್ತಕ್ಷರ ಕೊಟ್ಟರೆ ಚಕ್ರ. ಅದೇ ರೀತಿಯಾಗಿ ರಾಷ್ಟ್ರ, ಪ್ರೇಮ ಅಂತ ಹೇಳಬಹುದು, ಪ್ರೇಮ್. ಹಾಗೆ ರೀತಿಯಾಗಿ ದಪಣ್, ಈ ಒಂದು ಇದಕ್ಕೆ ಒತ್ತಕ್ಷರ ಕೊಟ್ಟಾಗ ದರ್ಪಣ್ ಅಂದರೆ ಒಂದು ಕನ್ನಡಿ. ಅದೇ ರೀತಿಯಾಗಿ ಮೋಟೋ, ಇದಕ್ಕೆ ಒತ್ತಕ್ಷರ ಕೊಟ್ಟಾಗ ಮೆಟ್ರೋ ಅಂತ ಆಗುತ್ತದೆ. ಜೋಡ್ಕರ್ ಸಂಯುಕ್ತಾಕ್ಷರ ಬನಾಹೋ ಅಂದರೆ ಅಕ್ಷರಗಳನ್ನು ಜೋಡಿಸಿ ಸಂಯುಕ್ತಾಕ್ಷರಗಳನ್ನು ಮಾಡಿ ಅಂತ ಕೇಳಿದ್ದಾರೆ. ಅಂದರೆ ಇಲ್ಲಿ ಚಾಗೆ ಚ ಒತ್ತಕ್ಷರ ಸೇರಿದಾಗ ಛ, ಕಾಗೆ ಫ ಶ ಒತ್ತಕ್ಷರ ಸೇರಿದಾಗ ಕ್ಷ, ತಾಗೆ ತಾವತ್ತಕ್ಷರ ಸೇರಿದಾಗ ತ್ರ. ಹಾಗೆ ಇಲ್ಲಿ ತ್ರಾಗೆ ರಾವತ್ತು ಸೇರಿದಾಗ ತ್ರ. ಹಾಗೆ ಲಾಗೆ ಲಾವತ್ತಕ್ಷರ ಲಿ ಎನ್ನುವಂತಹ ಅಕ್ಷರಗಳು ಆಗುತ್ತದೆ. ಸಹಿ ಅಕ್ಷರ್ ಬಕ್ರರ್ ಸಮಾನಾರ್ಥಕ್ ಶಬ್ದ ಬನಾಹೋ ಅಂತ ಅಂದರೆ ಇಲ್ಲಿ ಸರಿಯಾದ ಅಕ್ಷರವನ್ನು ತುಂಬಿ ಸಮಾನಾರ್ಥಕ ಪದಗಳನ್ನು ರಚಿಸಿ ಅಂತ ಕೇಳಿದ್ದಾರೆ. ಅಂದರೆ ಇಲ್ಲಿ ಪದಬಂಧ ಅಂತ ಹೇಳಬಹುದು. ಇದನ್ನು ನಾವು ಉದಾಹರಣೆಗೆ ಬಾಲಕ್ ಅಂತಂದರೆ ಹುಡುಗ. ಹಾಗಾಗಿ ಇಲ್ಲಿ ಸರಿಯಾದಂತಹ ಅರ್ಥವನ್ನು ನಾವು ತುಂಬಬೇಕಾಗುತ್ತೆ. ಹಾಗಾಗಿ ಇಲ್ಲಿ ಲಡ್ಕ. ಹಾಗೆ ಇಲ್ಲಿ ಹಾಸನ್ ಅಂತಂದರೆ ಸರಳ, ಸುಲಭ ಅಂತ. ಅದೇ ರೀತಿಯಾಗಿ ಇಲ್ಲಿ ಲತಾ ಅಂದರೆ ಬೇಲ್ ಅಂದರೆ ಬಳ್ಳಿ. ಹಾಗೆ ಜೋತ್ನೆ ಕ ಸಾಧನ್ ಅಂದರೆ ಇಲ್ಲಿ ಹಲ್ ಅಂದರೆ ನೇಗಿಲು. ಹಾಗೆ ಮೇಘ ಅಂದರೆ ಬಡ್ಲ ಅಂತಂದರೆ ಇದು ಒಂದು ಮೋಡ, ಬಡ್ಲ ಅಂದರೆ ಮೋಡ. ಹಾಗೆ ಪಾನಿಕ ಜೀವ್ ಅಂದರೆ ಇದನ್ನು ನಾವು ಜಲಚರ್ ಅಂತಂದರೆ ಒಂದು ಪಾನಿಕ ಜೀವ್ ಇದಕ್ಕೆ ಸರಿ ಹೊಂದುವಂತಹ ಪದವಾಗಿರುತ್ತೆ. ಖಾಲಿ ಜಗಾಹ ಬಾರೋ ಅಂದರೆ ಬಿಟ್ಟ ಸ್ಥಳಗಳನ್ನು ತುಂಬಿರಿ ಅಂತ. ಅಂದರೆ ಇಲ್ಲಿ ಪಕ್ಷಿಗಳನ್ನು ಕೊಟ್ಟಿದ್ದಾರೆ ಹೆಸರು. ಅವು ಯಾವ ರೀತಿಯಾಗಿ ಕೂಗುತ್ತೆ, ಶಬ್ದ ಮಾಡುತ್ತೆ ಅಂತನ್ನು ನಾವು ಗುರುತಿಸಿ ಬರಿಬೇಕಾಗುತ್ತೆ. ಅಂದರೆ ಇಲ್ಲಿ ಕೋಹ ಅಂತಂದರೆ ಕಾಗೆ. ಕಾಗೆ ಕ ಖ ಕರ್ತಾ ಹೈ ಆ ರೀತಿಯಾಗಿ ಕ ಕ ಅಂತ ಕೂಗುತ್ತೆ. ಹಾಗೆ ಕಬೂತರ್ ಅಂತಂದರೆ ಪಾರಿವಾಳ. ಇದು ಕೂಡ ಗುಜ್ಟಗರ್ ಕರ್ತಾ ಹೈ ಅಂತಂದರೆ ಗುಜ್ಜುಗುಡುತ್ತೆ. ಹಾಗೆ ಮುಗೋ ಅಂತಂದರೆ ಕೋಳಿ, ಕೊಕ್ಕೋ ಕರ್ತಾ ಹೈ ಅಂತ ಕೂಗುತ್ತೆ. ಹಾಗೆ ಕೋಯಲ್ ಅಂದರೆ ಕೋಗಿಲೆ, ಕುಹುತಿ ಹೈ ಅಂದರೆ ಕೋಗಿಲೆ ಕುಹುತಿ ಅಂದರೆ ಕುಹು ಕುಹು ಅಂತ ಕೂಗುತ್ತದೆ. ಆಮೇಲೆ ಹಾದಿ ಅಂದರೆ ಇದು ಕೂಡ ಜಿಗುಡ್ತಾ ಹೈ ಅಂತಂದರೆ ಜಿನುಗುಡುತ್ತೆ ಅಂತಂದರೆ ಹಾತಿ ಅಂತಂದರೆ ಆನೆ. ಈ ಒಂದು ಆನೆ ಕೂಡ ಚೀರುತ್ತೆ ಅಂತ ಹೇಳಬಹುದು. एक से 50 तक अंकों और ಶಬ್ದೋ ಮೇ ಲಿಖೋ ಅಂತ ಅಂದರೆ ಇಲ್ಲಿ 1ರಿಂದ 50ರವರೆಗೆ ಅಂಕಿಗಳಲ್ಲಿ ಮತ್ತು ಅಕ್ಷರಗಳಲ್ಲಿ ಬರೆಯಿರಿ ಅಂತ ಕೇಳಿದ್ದಾರೆ. 1ರಿಂದ 50ರವರೆಗೆ ಅಂಕಿಗಳಲ್ಲಿ ಅಕ್ಷರಗಳಲ್ಲಿ ಮಗ್ಗಿಗಳನ್ನು ಬರೆಯುವಂತಹದ್ದು. ಈ ರೀತಿಯಾಗಿ ನಾವು ಅಭ್ಯಾಸ ಮಾಡೋದ್ರಿಂದ ಸೇತುಬಂಧ ಅಂದರೆ ಹಿಂದಿನ ವರ್ಷದಲ್ಲಿ ಕಲಿತಿರುವಂತಹ ವಿಷಯಗಳನ್ನು ಮತ್ತೊಮ್ಮೆ ನಾವು ನೆನಪು ಮಾಡ್ಕೊಳ್ಳೋದಕ್ಕೆ ಈ ಒಂದು ಸೇತುಬಂಧದ ಒಂದು ಮೊದಲನೆಯ ಅಧ್ಯಯನವನ್ನು ಇಟ್ಟಿರ್ತಾರೆ. ಪಡ್ನಾ ಹೈ ಜಿ ಪಡ್ನಾ ಹೈ ಅಂದರೆ
ಓದಬೇಕು, ಜಿ ಓದಬೇಕು. ಪಡ್ನಾ ಅಂದರೆ ಓದುವಂತಹದ್ದು, ಜಿ ಓದುವ, ಪಡ್ನಾ ಜಿ, ಪಡ್ನಾ ಅಂದರೆ ಓದಬೇಕು, ಓದಬೇಕು ಎನ್ನುವಂತಹ ಒಂದು ಓದುವ ಒಂದು ಮಹತ್ವವನ್ನು ಸಾರುವಂತಹ ಕವಿತೆಯ ಬಗ್ಗೆ ಅಧ್ಯಯನ ಮಾಡೋಣ. ಈ ಒಂದು ಕವಿತೆಯನ್ನು ಬರೆದಿರುವಂಥವರು ಚಂದ್ರಪಾಲ್ ಸಿಂಹ ಯಾದವ್ ಮಯಾಂಕ್ ಎನ್ನುವರು ಬರೆದಿದ್ದಾರೆ. ಇದರ ಒಂದು ಪದ್ಯದ ಭಾಷಾಭ್ಯಾಸದ ಪ್ರಶ್ನೋತ್ತರಗಳ ಉತ್ತರವನ್ನು ನೋಡೋಣ. ಅಧ್ಯಾಪಕ್ ಕೆ ಸಾಥ್ ಬತಾ ಜೀತ್. ಹಾಗೆ इम्तिहान में पास होने के लिए हमें क्या करना चाहिए. ಅಂದರೆ ಇಲ್ಲಿ ಪರೀಕ್ಷೆಯಲ್ಲಿ ತೇರ್ಗಡೆಯಾಗಲು ನಾವು ಏನು ಮಾಡಬೇಕು? ಜಮ್ಕರ್ ಖೂಬ್ ಪಡ್ನಾ ಚಾಹಿಯೆ ಅಂದರೆ ಚೆನ್ನಾಗಿ ಕಷ್ಟಪಟ್ಟು ಓದಬೇಕು ಅಂತ. ಕಿಸಿಸೆ ಡರ್ನಾ ನಹಿ ಚಾಹಿಯೆ ಅಂದರೆ ಇಲ್ಲಿ ಯಾವುದಕ್ಕೆ ಹೆದರಬಾರ್ದು? ಇಮ್ತಿಹಾನ್ ಸೆ ಅಂದರೆ ಪರೀಕ್ಷೆಗೆ ಹೆದರಬಾರ್ದು. ಮೆಹನತ್ ಕರ್ನೆ ವಾಲೋ ಕಿ ಕೌನ್ ಮದದ್ ಕರ್ತೆ ಹೈ ಅಂದರೆ ಕಷ್ಟಪಟ್ಟು ಕೆಲಸ ಮಾಡುವವರಿಗೆ ಯಾರು ಸಹಾಯ ಮಾಡ್ತಾರೆ? ಭಗವಾನ್ ಅಂದರೆ ದೇವರು. ಇನಾಮ್ ಕಿನ್ಸೆ ಲೇನಾ ಹೈ ಅಂದರೆ ಬಹುಮಾನ ಯಾರಿಂದ ಪಡೆಯಬೇಕು? ಮಮ್ಮಿ ಪಾಪಾ ಸೆ ಅಂದರೆ ತಂದೆ ತಾಯಿಯಿಂದ ಬಹುಮಾನವನ್ನು ಪಡೆಯಬೇಕು. ಹಾಗೆ ಪ್ರಸ್ತುತ್ ಕವಿತಾ ಕೆ ಕಹಿ ಕಾ ನಾಮ್ ಕ್ಯಾ ಹೈ ಅಂದರೆ ಈ ಕವಿತೆಯು ಕವಿಯ ಹೆಸರೇನು? ಈ ಒಂದು ಕವಿತೆಯ ಕವಿಯ ನಾಮ್ ಕ್ಯಾ ಹೈ ಅಂದರೆ ಹೆಸರೇನು ಅಂತ. ಚಂದ್ರಪಾಲ್ ಸಿಂಗ್ ಯಾದವ್ ಮಯಾಂಕ್ ಹೈ. ಹಾಗೆ ಭಗವಾನ್ से हम प्रयान करने की हम मेहनत से पढ़े और इम्तिहान में अच्छा अंक पत्र कर जीवन प्यार पर आगो बढ़ो जाए. छुट्टी के दिन हम मौज मस्ती करो खेलते कूदते और पिकनिक मानते हैं. ಇದು 3 ಅಂಕಕ್ಕೆ ಉತ್ತರವನ್ನು ಉತ್ತರಿಸಿದ್ದೇನೆ. 2-3 ವಾಕ್ಯದ ಉತ್ತರಗಳನ್ನು ಕೂಡ ಉತ್ತರಿಸಬೇಕಾಗುತ್ತೆ. ಹಾಗೆ ಕವಿತಾ ಪಡ್ಕರ್ ಪೂರ್ ಕರೋ ಅಂದರೆ ಈ ಒಂದು ಕವಿತೆಯನ್ನು ಬಿಟ್ಟಿರುವಂತಹ ಸ್ಥಳಗಳಲ್ಲಿ ಕವಿತೆಯನ್ನು ತುಂಬಬೇಕಾಗುತ್ತೆ. ಹಾಗೆ ಈ ಒಂದು ಕವಿತೆಯನ್ನು ಕೂಡ ಮತ್ತೊಮ್ಮೆ ನೋಡಿಕೊಂಡು ಓದಿಕೊಂಡು ಬರಿಬೇಕು. ನಮೂನೆ ಕೆ ಮಾತೃಸಾರ್ ತುಕ್ವಾಲೆ ಶಬ್ದೋ ಕೋ ಲಿಖೋ ಅಂದರೆ ಈ ಒಂದು ಪ್ರಾಸಪದಗಳನ್ನು ನಾವು ಬರೆಯುವಂತಹದ್ದು ಪಡ್ನಾ ಚಡ್ನಾ ಅಂತ ಅಂದರೆ ಓದುವುದು ಮತ್ತು ಹತ್ತುವುದು. ಹಾಗೆ ಇಲ್ಲಿ ಪಡ್ನಾ ಬಡ್ನಾ ಇದು ಕೂಡ ಅಂದರೆ ಮುನ್ನಡೆಯುವುದು, ಓದುವುದು. ಹಾಗೆ ಲೇನಾ ದೇನಾ ಅಂದರೆ ತೆಗೆದುಕೊಳ್ಳುವುದು, ಕೊಡುವುದು. ಇದೇ ರೀತಿಯಾದಂತಹ ಪ್ರಾಸಪದಗಳನ್ನು ಹಿಂದಿಯಲ್ಲಿ ಬರೆಯುವಂತಹದ್ದು. ಹಾಗೆ ನಮೂನೆ ಕೆ ಅನುಸಾರ ಸಹಿ आर्य वाले शब्दों का ಮಿಲನ್ ಕರೋ ಅಂತಂದರೆ ಇಲ್ಲಿ ಹೊಂದಿಸಿ ಬರೆಯುವಂತಹದ್ದು. ಅಂದರೆ ಇಲ್ಲಿ ಮೆಹನತ್ ಅಂತಂದರೆ ಇದು ಪರಿಶ್ರಮ, ಇದು ಒಂದು ಅರ್ಥವನ್ನು ಹೊಂದುತ್ತದೆ. ಹಾಗೆ ಇನಾಮ್ ಅಂದರೆ ಪುರಸ್ಕಾರ, ಮದದ್ ಅಂದರೆ ಸಹಾಯತ್ ಅಂದರೆ ಸಹಾಯ ಮಾಡುವಂತಹದ್ದು. ಹಾಗೆ
ಇಮ್ತಹಾನ್ 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 ಅಂತಂದ್ರೆ ಪರೀಕ್ಷಾ. ಹಾಗೆ ನಾವು ಪತ್ ಅಂದ್ರೆ ಮಾರ್ಗ ಅಂದ್ರೆ ಸರಿಯಾಗಿ ಅರ್ಥಗಳಿಗೆ ಸರಿಯಾಗಿ ಹೊಂದಿಸಿ ಬರೆಯುವಂತಹದ್ದು. ಹಾಗೆ ಇಸ್ಮೆ ಪಂಚ್ ಕೇಲೋ ಕೆ ನಾಮ್ ಚೀಪೆ ಹೈ ಅಂದ್ರೆ ಇಲ್ಲಿ ಕೊಟ್ಟಿರುವಂತಹ ಕೋಷ್ಟಕದಲ್ಲಿ ಪದಗಳನ್ನು ಆರಿಸಿ ನಾವು ಆಟಗಳ ಹೆಸರುಗಳನ್ನು ಬರಿಬೇಕಾಗುತ್ತೆ. ಅಂದ್ರೆ ಇಲ್ಲಿರುವಂತಹ ಕ್ರಿಕೆಟ್, ಖೋ-ಖೋ, ಹಾಕಿ, ಕಬಡ್ಡಿ, ಗೇಂದ್ ಬಾಲ್ ಅಂದ್ರೆ ಬ್ಯಾಟ್ ಮತ್ತು ಚೆಂಡು. ಅಧ್ಯಾಪಕ್ ಔರ್ ವಿದ್ಯಾರ್ಥಿ ಅಂದ್ರೆ ಅಧ್ಯಾಪಕ ಮತ್ತು ವಿದ್ಯಾರ್ಥಿ ಅಂದ್ರೆ ಗುರು ಮತ್ತೆ ಶಿಷ್ಯರ ಒಂದು ಕುರಿತಾದಂತಹ ಒಂದು ಆ ಕಥೆಯನ್ನ ನೋಡಬೇಕಾಗುತ್ತೆ. ಈ ಒಂದು ಪಾಠದಲ್ಲಿ ಗುರು ಮತ್ತೆ ಶಿಷ್ಯರ ಒಂದು ಬಾಂಧವ್ಯ ಯಾವ ರೀತಿಯಾಗಿ ಇರಬೇಕು ಅನ್ನೋದರ ಮಹತ್ವವನ್ನ ಭಾಷಾಭ್ಯಾಸದ ಪ್ರಶ್ನೆಗಳಲ್ಲಿ ಉತ್ತರವನ್ನ ನೋಡೋಣ. सोचो और बात हो. रमेश की बहन का नाम क्या है ಅಂದ್ರೆ ಇಲ್ಲಿ ರಮೇಶನ ಅಣ್ಣನ ಹೆಸರನ್ನ ಕೇಳಿದ್ದಾರೆ ಇಲ್ಲಿ. ಹಾಗೆ ಅಧ್ಯಾಪಕ ಕಾ ನಾಮ್ ಕ್ಯಾ ಹೈ, ಅಧ್ಯಾಪಕ ಕಾ ನಾಮ್ ಪವನ್ ಕುಮಾರ್ ಹೈ. ಇದೇ ರೀತಿಯಾದಂತಹ ಒಂದು ವಾಕ್ಯದ ಉತ್ತರಗಳನ್ನು ಬರಿಬೇಕಾಗುತ್ತೆ. ಹಾಗೆ 2 ಅಂಕದ ಒಂದು ಉತ್ತರಗಳನ್ನು ನೋಡೋದಾದ್ರೆ, ಹಾಗೆ ಇಲ್ಲಿ ರಾಧಾ ಕಹಾ ಪಡ್ತಿ ಹೈ ಅಂದ್ರೆ ಇಲ್ಲಿ ರಾಧಾ ಎಲ್ಲಿ ಓದುತ್ತಿದ್ದಾಳೆ ಪಡ್ತಿ ಅಂತಂದ್ರೆ ಓದುತ್ತಿದ್ದಾಳೆ ಅಂತ. ಅಂದ್ರೆ ರಾಧಾ ಸ್ಕೂಲ್ ಮೇ ಪಡ್ತಿ ಹೈ ಅಂದ್ರೆ ಶಾಲೆಯಲ್ಲಿ ರಾಧಾ ಓದುತ್ತಿದ್ದಾಳೆ ಅಂತ. ಹಾಗೆ ರಮೇಶ್ ಕೆ ಬಡೆ ಬಾಯಿ ಕಾ ನಾಮ್ ಕ್ಯಾ ಹೈ ಅಂದ್ರೆ ರಮೇಶನ ಅಣ್ಣನ ಹೆಸರು ಏನು ಅಂತ. ರಮೇಶ ಕೆ ಬಡೆ ಬಾಯಿ ಕಾ ನಾಮ್ ಸುಹಾಸ್. ಹಾಗೆ ಇಲ್ಲಿ ಅಧ್ಯಾಪಕ್ ಕಾ ಗರ್ ಕಹಾ ಹೈ ಅಂದ್ರೆ ಶಿಕ್ಷಕರ ಮನೆ ಎಲ್ಲಿದೆ. ಅಧ್ಯಾಪಕ್ ಕಾ ಗರ್ ವಿಜಯನಗರ್ ಮೇ ಹೈ. ರಮೇಶ್ ಕೆ ಪಿತಾಜಿ ವಕೀಲ್ ಹೈ ಅಂದ್ರೆ ಈ ಒಂದು ರಮೇಶ ಕೆ ಪಿತಾಜಿ ಕ್ಯಾ ಕಾಮ್ ಕರ್ತೆ ಹೈ. ಕಾಮ್ ಅಂದ್ರೆ ಕೆಲಸ, ಯಾವ ಒಂದು ಕೆಲಸವನ್ನ ಮಾಡ್ತಾ ಇದ್ದಾರೆ. ರಮೇಶ್ ಕಿ ಪಿತಾಜಿ ವಕೀಲ್ ಹೈ ಅಂದ್ರೆ ರಮೇಶನ ತಂದೆ ವಕೀಲರಾಗಿದ್ದಾರೆ. ಪಡೋ ಸಮಜೋ ಔರ್ ಲಿಖೋ ಅಂದ್ರೆ ಇಲ್ಲಿ ಹೊಂದಿಸಿ ಬರೆಯಿರಿ ಅಂದ್ರೆ ಇಲ್ಲಿ ವೃತ್ತಿಗಳ ಅನುಸಾರವಾಗಿ ಹೊಂದಿಸಿ ಬರೆಯೋದಿಕ್ಕೆ ಕೊಟ್ಟಿದ್ದಾರೆ. ಅಂದ್ರೆ ಇಲ್ಲಿ ಅಧ್ಯಾಪಕ, ಅಧ್ಯಾಪಿಕ, ಅಧ್ಯಾಪಕ್, ಅಧ್ಯಾಪಿಕಾ ಅಂತ ನಾವು ಉತ್ತರವನ್ನ ಬರಿಬೇಕಾಗುತ್ತೆ. ಬಾಲಕ, ಬಾಲಿಕಾ, ಬಾಲಕ್, ಬಾಲಿಕಾ. ಬಹನ್ ಬಾಹಿ ಅಂದ್ರೆ ಇಲ್ಲಿ ಸ್ತ್ರೀಲಿಂಗ ರೂಪವನ್ನ ಪುಲ್ಲಿಂಗ ರೂಪವಾಗಿ ಉತ್ತರಗಳನ್ನ ಬರೆಯುವಂತಹದ್ದು. ಮಾತಾ ಪಿತಾ, ಮೋರ್ ಮೋರ್ನಿ ಅಂತ ಮಾತಾ ಪಿತಾ ಅಂದ್ರೆ ಪುಲ್ಲಿಂಗವನ್ನ ಸ್ತ್ರೀಲಿಂಗ ರೂಪದಲ್ಲಿ ನಾವು ಬರೆಯುವಂತಹದ್ದು. ಹಾಗೆ ಜೋಡ್ಕರ್ ಲಿಖೋ ಅಂತಂದ್ರೆ ಹೊಂದಿಸಿ ಬರೆಯುವಂತಹದ್ದು ಅಂದ್ರೆ ಗುರೂಜಿ, ಪಾಠಶಾಲಾ. ಹಾಗೆ ಇಲ್ಲಿ ವಕೀಲ, ಇವರು ಕೂಡ ನ್ಯಾಯಾಲಯ ಇಲ್ಲಿ ಕೆಲಸ ಮಾಡುವಂತಹದ್ದು. ಹಾಗೆ ಕಿಸಾನ್ ಅಂದ್ರೆ ರೈತ ಇಲ್ಲಿ ಕೆಲಸ ಮಾಡ್ತಾನೆ. ಖೇತ್ ಅಂದ್ರೆ ಗದ್ದೆ. ವೈದ್ಯ, ಆಸ್ಪತಾಲ್
ಆಸ್ಪತ್ರೆಯಲ್ಲಿ ವೈದ್ಯ ಕೆಲಸ ಮಾಡ್ತಾನೆ. ಹಾಗೆ ವ್ಯಾಪಾರಿ, ಈತ ದುಕಾನ್ ಅಂತಂದರೆ ಅಂಗಡಿಯಲ್ಲಿ ಕೆಲಸ ಮಾಡ್ತಾನೆ. ಹಾಗೆ ಸಿಪಾಯಿ, ಈತ ಸೇನಾ ಅಂತಂದರೆ ಸೈನಿಕ ಪಡೆಯಲ್ಲಿ ಕೆಲಸವನ್ನು ಮಾಡುವಂತಹದ್ದು. ಹಾಗೆ ಇಲ್ಲಿ ಸರಿತಪ್ಪುಗಳನ್ನು ಬರಿಬೇಕಾಗುತ್ತೆ. ಗುರೂಜಿ ಕಾ ಘರ್ ವಿಜಯನಗರ್ ಮೇ ಹೈ ಅಂದರೆ ಗುರೂಜಿಯವರ ಮನೆ ವಿಜಯನಗರದಲ್ಲಿ ಇದೆ. ಹೌದು, ಸರಿ. ರಮೇಶ್ ಕೆ ಪಿತಾಜಿ ಅಧ್ಯಾಪಕ್ ಹೈ, ತಪ್ಪು. ರಮೇಶ್ ಕೆ ಪಿತಾಜಿ ವಕೀಲ್ ಹೈ. ಸುಹಾಸ್ ರಮೇಶ್ ಕಾ ಛೋಟಾ ಭಾಯಿ ಹೈ, ತಪ್ಪು. ಸುಹಾಸ್ ರಮೇಶ್ ಕಾ ಬಡಾ ಭಾಯಿ ಹೈ. आगे ಇಲ್ಲಿ इन शब्दों का अर्थ अंग्रेजी में लिखो ಅಂತಂತಂದರೆ ಕನ್ನಡದಲ್ಲಿರುವಂತಹ ಒಂದು ಕನ್ನಡದಲ್ಲಾದರೂ ಹೌದು, ಇಂಗ್ಲೀಷ್ನಲ್ಲಾದರೂ ಕೂಡ ಉತ್ತರವನ್ನು ಬರಿಬೇಕು ಅಂತ ಹೇಳಿದ್ದಾರೆ ಇಲ್ಲಿ. ಅಂದರೆ ಅಧ್ಯಾಪಕ್ ಅಂದರೆ ಟೀಚರ್ ಅಂದರೆ ಪ್ರಾಧ್ಯಾಪಕರು, ಹಾಗೆ ಅಧ್ಯಾಪಕ ಅಂತ ಕೂಡ ಕರೆಯಲಾಗುತ್ತೆ. ಹಾಗೆ ಭಾಯಿ ಅಂತಂದರೆ ಬ್ರದರ್ ಅಣ್ಣ, ಬಹನ್ ಅಂದರೆ ಸಿಸ್ಟರ್ ತಂಗಿ, ಗರ್ ಹೋಮ್ ಅಂದರೆ ಮನೆ, ಕಾಮ್ ಅಂದರೆ ವರ್ಕ್ ಕೆಲಸ, ವಕೀಲ ಲಾಯರ್ ಅಥವಾ ವಕೀಲ. ಸಂಯುಕ್ತಾಕ್ಷರಗಳನ್ನು ನಾವು ನೋಡಬಹುದು. ಸಂಯುಕ್ತಾಕ್ಷರಗಳನ್ನು ಈ ರೀತಿಯಾಗಿ ಬರೆದ ನಂತರ ಈ ರೀತಿಯಾದಂತಹ ಪದಗಳಾಗುತ್ತೆ. ಹಾಗೆ ಅಕ್ಷರಗಳನ್ನು ಜೋಡ್ಕರ್ ಅಂದರೆ ಜೋಡಿಸಿ ಶಬ್ದವನ್ನು ಬನಾಹೋ ಅಂದರೆ ರಚಿಸುವಂತಹದ್ದು. ಇಲ್ಲಿ ಬ ಹ ಭಾ, ಲ ಹ ಬಾಲ, ಕ ಹ ಬಾಲಕ್. ಹಾಗೆ ಅಂದರೆ ಬಾಲಕ್ ಅಂದರೆ ಹುಡುಗ, ಬಾಲಕ ಅಂತ ಅರ್ಥ. ಹಾಗೆ ಇಲ್ಲಿ ಬು ಹು ಕೂಹಿ, ಬೂಕಿ ಅಂತಂದರೆ ಹಸಿದಿರುವ. ಹಾಗೆ ಇಲ್ಲಿ ತುಫಾನ್ ಅಂತಂದರೆ ತುಫಾನ್ ಅಂತ ಅನ್ನುವಂತಹದ್ದು ಬಿರುಗಾಳಿ, ಚಂಡಮಾರುತ ಅಂತ ಅರ್ಥವನ್ನು ಕೊಡುತ್ತೆ. ಹಾಗೆ ದಯಾಳು ಅಂದರೆ ದಯಾಮಯಿ, ಕರುಣಾಮಯಿ ಅಂತ ಹೇಳಬಹುದು. ಅಂದರೆ ಇಲ್ಲಿ ಕೊಟ್ಟಿರುವಂತಹ ಶಬ್ದಗಳನ್ನು ಬರೆಯುವಂತಹದ್ದು. ಅಂದರೆ ಗರ್ ಗರ್, ರಮೇಶ್ ರಮೇಶ್, ಸರಿತಾ ಸರಿತಾ, ವಿಜಯನಗರ್ ವಿಜಯನಗರ್, ವಕೀಲ್ ವಕೀಲ್ ಬರೆಯುವಂತಹದ್ದು. ಹಾಗೆ ಇಲ್ಲಿ ಲಿಂಗಗಳನ್ನು ಬದಲಾಯಿಸಿ ಬರೆಯುವಂತಹದ್ದು. ಅಂದರೆ ಇಲ್ಲಿ ಬಹನ್ ಬಾಹಿ, ಪಿತಾಜಿ ಮಾತಾಜಿ, ವಿದ್ಯಾರ್ಥಿ ವಿದ್ಯಾರ್ಥಿನಿ, ಅಧ್ಯಾಪಕ್ ಅಧ್ಯಾಪಿಕಾ. ಅಂದರೆ ಪುಲ್ಲಿಂಗ ರೂಪದಲ್ಲಿರುವಂತಹ ಪದಗಳನ್ನು ಸ್ತ್ರೀಲಿಂಗ ರೂಪದಲ್ಲಿ ಬದಲಾಯಿಸಿ ಬರೆಯುವಂತಹದ್ದು. ಇಲ್ಲಿ ಅನ್ಯವಚನ್ ರೂಪ್ ಲಿಖೋ ಅಂದರೆ ವಚನಗಳನ್ನು ಬದಲಾಯಿಸುವಂತಹದ್ದು. ಅಂದರೆ ಇಲ್ಲಿ ವಚನ ಬದಲಾಯಿಸಿ ಬರೆಯುವಂತಹದ್ದು. ಗರ್ ಅಂದರೆ ಮನೆ, ಗರ್ ಮನೆಗಳು. ಪತ್ರಿಕಾ ಪತ್ರಿಕ್ ಅಂದರೆ ಪತ್ರಿಕೆಗಳು. ಬಚ್ಚ ಮಗು, ಬಚ್ಚೋ ಮಕ್ಕಳು. ಶಹರ್ ಶಹರ್ ಅಂದರೆ ಪಟ್ಟಣ. ಹಾಗೆ ಇಲ್ಲಿ ವಿರುದ್ಧಾರ್ಥಕ ಪದಗಳು ಅಂದರೆ ವಿಲೋಮ ಶಬ್ದ ಲಿಖೋ ಅಂದರೆ ಬಡ, ಛೋಟ ಅಂದರೆ ದೊಡ್ಡ ಮತ್ತು ಚಿಕ್ಕದು. ಅಚ್ಚ ಬೂರ ಅಂದರೆ ಒಳ್ಳೆಯದು ಕೆಟ್ಟದ್ದು. ಸುಖ್ ದುಃಖ ಅಂದರೆ ಸುಖ ಸಂತೋಷ, ಸುಖ ಮತ್ತು ದುಃಖ. ಹಾಗೆ ದೂರ್ ಪಾಸ್ ಅಂದರೆ ದೂರ್ ಅಂದರೆ ಸೋಲು, ಪಾಸ್ ಅಂದರೆ ಗೆಲುವು. ಸುನೋ ಮೇರಿ ಕಹಾನಿ ಅಂದರೆ ನನ್ನ ಕಥೆಯನ್ನ ಕೇಳಿ. इस पाठ के द्वारा छात्र पढ़ो की उपयोगिता और महत्ता को समझ सकते हैं. साथ ही पेड़ों की रक्षा करने का
ವಿಚಾರ್ ಅಪ್ನಾ ಸಕ್ತೆ ಹೈ ಅಂದರೆ ಈ ಪಾಠದ ಮೂಲಕ ವಿದ್ಯಾರ್ಥಿಗಳು ಮರಗಳ ಉಪಯುಕ್ತತೆ ಮತ್ತು ಮಹತ್ವವನ್ನು ಅರ್ಥ ಮಾಡಿಕೊಳ್ಳಬಹುದು. ಹಾಗೆಯೇ ಮರಗಳನ್ನು ರಕ್ಷಿಸುವ ಆಲೋಚನೆಯನ್ನು ಬೆಳೆಸಿಕೊಳ್ಳಬಹುದು ಅಂತ ಈ ವಿಡಿಯೋದಲ್ಲಿ ತಿಳಿಸಿಕೊಡಲಾಗಿದೆ. ಇದನ್ನು ಪೋಷಕರು ಮಕ್ಕಳಿಗೆ ಈ ರೀತಿಯಾಗಿಯೇ ಹೇಳ್ಕೊಡ್ಬೇಕಾಗುತ್ತೆ. ಹಾಗೆ ಈಗ ಬಚ್ಚಾ ಕೋ ಕೌನ್ ಬುಲಾತಾ ಹೈ ಅಂದರೆ ಮಕ್ಕಳನ್ನು ಯಾರು ಕರೆಯುತ್ತಿದ್ದಾರೆ? ಬಚ್ಚೋ ಕೋ ಪೇಡ್ ಬುಲಾತಾ ಹೈ ಮಕ್ಕಳನ್ನ ಪೇಡ್ ಅಂದರೆ ಮರ, ಮರ ಕರೆಯುತ್ತಿದೆ. ಹಾಗೆ ಪೇಡ್ ಕಿಸಿಸೆ ಪಾನಿ ಜೂಸ್ ಲೇತಾ ಹೈ ಅಂದರೆ ಪೇಡ್ ಮರ ಯಾವುದರಿಂದ ಪಾನಿಯನ್ನ ನೀರನ್ನು ಹೀರಿಕೊಳ್ಳುತ್ತದೆ? ಪೇಡ್ ಜಾಡೋ ಸೆ ಪಾನಿ ಜೂಸ್ ಲೇತಾ ಹೈ ಅಂದರೆ ಮರವು ಬೇರುಗಳಿಂದ ನೀರನ್ನು ಹೀರಿಕೊಳ್ಳುತ್ತದೆ. ಕಿಸ್ಕೆ ಜರಿಯೆ ಪೇಡ್ ಸಂಸ್ ಲೇತಾ ಹೈ ಅಂದರೆ ಇಲ್ಲಿ ಶ್ವಾಸ ಅಂದರೆ ಉಸಿರಾಟ, ಮರ ಯಾವುದರಿಂದ ಉಸಿರಾಟವನ್ನ ಮಾಡುತ್ತೆ? ಪತ್ತೋಕೆ ಚರೀರ್ ಪೇಡ್ ಶ್ವಾಸ ಲೇತಾ ಹೈ ಅಂದರೆ ಎಲೆಯ ಮುಖಾಂತರ ಮರ ಉಸಿರಾಟವನ್ನ ಮಾಡುತ್ತದೆ. ಆದ್ಮಿ ಪೇಡ್ ಕಟ್ಕರ್ ಕ್ಯಾ ಬನಾತಾ ಹೈ ಅಂದರೆ ಮನುಷ್ಯ ಮರವನ್ನ ಕಟ್ಕರ್ ಮಾಡಿ ಅಂದರೆ ಮರವನ್ನ ಕಟ್ ಮಾಡಿ ಏನು ಮಾಡುತ್ತಾನೆ ಅದರಿಂದ ಅಂತ ಕೇಳಲಾಗಿದೆ. ಆದ್ಮಿ ಪೇಡ್ ಕಟ್ಕರ್ ಗರ್ ಔರ್ ಉಪಕರಣ ಬನಾತಾ ಹೈ ಅಂದರೆ ಮನೆಯ ಉಪಕರಣಗಳಿಗೆ ಬಳಸಿಕೊಳ್ಳುತ್ತಾನೆ. ಪೇಡ್ ಪರ್ ಪತ್ಕರ್ फेंकने पर भी वह क्या नहीं करता ಅಂದರೆ ಮರದ ಮೇಲೆ ಕಲ್ಲು ಎಸೆದರೂ ಅದು ಏನು ಮಾಡುವುದಿಲ್ಲ ಅಂತ. ಹಾಗಾಗಿ ಪತ್ಕರ್ ಫೇಕ್ನೆ ಪರ್ ಚಿ ವಹ ಗುಸ್ಸಾ ನಹಿ ಕರ್ತಾ ಅಂದರೆ ಅದು ಮರಕ್ಕೆ ನಾವು ಕಲ್ಲು ಎಸೆದರೂ ಕೂಡ ಅದು ಏನೂ ಮಾಡುವುದಿಲ್ಲ. ನಹಿ ಕರ್ತಾ. ಅನ್ಯ ವಚನ ರೂಪ್ ಲಿಖೋ ಅಂದರೆ ವಚನಗಳನ್ನು ಬದಲಾಯಿಸಿ ಬರೆಯುವಂತಹದ್ದು. ಬಚ್ಚ ಅಂದರೆ ಮಗು, ಬಚ್ಚೆ ಅಂದರೆ ಮಕ್ಕಳು, ಲಡ್ಕ ಅಂತಂದರೆ ಹುಡುಗ, ಲಡ್ಕೆ ಅಂದರೆ ಹುಡುಗರು, ಪಾತ್ ಅಂತಂದರೆ ಎಲೆ, ಪಾತೆ ಅಂತಂದರೆ ಎಲೆಗಳು, ಲಡಕಿ ಲಡಕಿಯ, ಟಕಾನಿ ಟಕಾನಿಯ ಅಂತಂದರೆ ರಂಬೆಗಳು, ಕಹಾನಿ ಕತೆ, ಕಹಾನಿಯ ಕತೆಗಳು ಅಂತ ಹೇಳಬಹುದು. ವಿರುದ್ಧಾರ್ಥಕ ಅಂದರೆ ವಿಲೋಮ ಶಬ್ದ ಲಿಖೋ. ಪ್ರಸತ್ರ ಅಂದರೆ ದುಃಖಿ, ಅಪ್ರಸನ್ನ, ಪ್ರಸನ್ನ ಅಪ್ರಸನ್ನ. ಹಾಗೆ ಬಲಾಹಿ ಅಂದರೆ ಬುರಾಹಿ, ಕಾಟ್ನ ಜೋಡ್ನ ಅಂದರೆ ಇಲ್ಲಿ ಸಮಜೋ ಔರ್ ಲಿಖೋ ಅಂದರೆ ವಾಕ್ಯಗಳನ್ನು ಓದ್ಬಿಟ್ಟು ಅವುಗಳನ್ನು ಬರೆಯುವಂತಹದ್ದು, ವಾಕ್ಯ ರಚನೆಯನ್ನು ಮಾಡುವಂತಹದ್ದು. ದೇಕಾ ದೇಖ್ನ ಹಾಗೆ ಕಾಟ್ ಕಾಟ್ನ ಅಂದರೆ ಕತ್ತರಿಸು, ದೇಖ್ನ ಅಂತಂದರೆ ನೋಡುವುದು. ಫೇಕ್ ಫೇಕ್ನ ಅಂದರೆ ಎಸೆಯುವುದು. ತೋಡ್ ತೋಡ್ನ ಅಂದರೆ ಮುರಿಯುವುದು. ರಕ್ ರಕ್ನ ಅಂದರೆ ಹಿಡುವುದು. ಪಡ್ ಪಡ್ನ ಅಂದರೆ ಓದುವುದು, ಓದುವುದು. ಬೋಲ್ ಅಂದರೆ ಹೇಳುವುದು, ಹೇಳುವುದು ಬೋಲ್ನ. ಸುನ್ ಸುನುನೆ
ಅಂತ ಹೇಳುವಂತಹದ್ದು. ಸುನ್ ಸುನುನೆ ಅಂದ್ರೆ ಕೇಳು ಕೇಳುವುದು. ಹಾಗೆ ಇಲ್ಲಿರುವಂತಹ ಪದಗಳನ್ನ ನಾವು ವಾಕ್ಯಗಳಿಗೆ ಸೇರಿಸಿ ಒಂದು ವಾಕ್ಯವನ್ನ ರಚನೆ ಮಾಡುವಂತಹದ್ದು. ಪದಗಳನ್ನ ಸೇರಿಸಿ ನಾವು ವಾಕ್ಯಗಳನ್ನ ಮಾಡುವಂತಹದ್ದು. ಅಂದ್ರೆ ಇಲ್ಲಿರುವಂತಹ ಮೈ ಮೈ ಚಿತ್ರ ದೇಖ್ತಾ ಹ್ಮ್ ಅಂದ್ರೆ ನಾನು ಚಿತ್ರಗಳನ್ನ ನೋಡುತ್ತೇನೆ. ಹಾಗೆ ವಹ ಫಲ್ ತೋಡ್ತೆ ಹೈ ಅಂದ್ರೆ ವಹ ಅಂದ್ರೆ ಅವನು ಹಣ್ಣನ್ನು ಕೀಳುತ್ತಾನೆ. ತೋಡ್ತೆ ಕೀಳುತ್ತಾನೆ. ಮೈ ಖಾನಾ ಬನಾತೆ ಹೈ ಅಂದ್ರೆ ನಾನು ಕೆಲಸವನ್ನ ಮಾಡುತ್ತೇನೆ. ಇದೇ ರೀತಿ ಹಾಗೆ ಪದಬಂಧವನ್ನ ಮಾಡುವಂತಹದ್ದು. ಕೋಷ್ಟಕದಲ್ಲಿರುವಂತಹ ಪದಗಳನ್ನ ಜೋಡಿಸಿ ಪದಬಂಧವನ್ನ ಮಾಡುವಂತಹದ್ದು. ನೀಮ್ ಅಂದ್ರೆ ಬೇವಿನ ಮರ. ಕಟಾಹ ಅಂದ್ರೆ ಹಲಸಿನ ಮರ. ಪೀಪಲ್ ಅಂದ್ರೆ ಅರಳಿ ಮರ. ದೇವದಾರ್ ಅಂತಂದ್ರೆ ದೇವದಾರು ಮರ. ಅದೇ ರೀತಿಯಾಗಿ ಬರಗದ್ ಅಂದ್ರೆ ಆಲದ ಮರ. ಬರ್ಗದ್. ಹಾಮ್ ಮಾವಿನ ಮರ. ನಾರಿಯಾಲ್ ಅಂದ್ರೆ ತೆಂಗಿನ ಮರ. ಮಾದರಿಯಲ್ಲಿ ಕೊಟ್ಟಿರುವಂತೆ ಪದಗಳನ್ನ ಸೇರಿಸಿ ಬರೆಯುವಂತಹದ್ದು. ಅಂದ್ರೆ ಮುಖ್ ಪ್ರಮುಖ್. ಕರ್ ಪ್ರಕಾರ. ಕಾಶ್ ಪ್ರಕಾಶ್. ಚಂಡ್ ಪ್ರಚಂಡ್. ಕಾಂಡ್ ಪ್ರಕಾಂಡ್. ಅಂದ್ರೆ ಪ್ರಕಾರ ಅಂದ್ರೆ ವಿಧಗಳು, ಪ್ರಕಾಶ್ ಅಂದ್ರೆ ಬೆಳಕು, ಪ್ರಚಂಡ ಅಂದ್ರೆ ತೀವ್ರವಾದ, ಪ್ರಕಾಂಡ್ ಅಂದ್ರೆ ಅತ್ಯಂತ. ಅಂದ್ರೆ जन्मदिन के शुभ अवसर पर पेड़ लगाना हो तो तुम कौन से पेड़ लगाओगे? ಅಂದ್ರೆ ನೀನು ಹುಟ್ಟುಹಬ್ಬದ ಶುಭ ಸಂದರ್ಭದಲ್ಲಿ ಮರವನ್ನ ನೆಡಬೇಕೆಂದರೆ ನೀನು ಯಾವ ಮರವನ್ನ ನೆಡುತ್ತೀಯಾ? मैं अपने बगीचे में आम का पेड़ लगाऊंगे. ಅಂದ್ರೆ ಇಲ್ಲಿ ಆಮ್ ಕಾ ಪೇಡ್ ಲಗಾऊंगी ಗ ಅಂದ್ರೆ ನಾನು ಮಾವಿನ ಮರವನ್ನ ತೋಟದಲ್ಲಿ ನೆಡುತ್ತೇನೆ. ಹಾಗೆ ಸರಿಯಾದ ಅಕ್ಷರಗಳನ್ನ ತುಂಬಿ ಮರಗಳ ಹೆಸರನ್ನ ಪೂರ್ಣಗೊಳಿಸಬೇಕಾಗುತ್ತೆ. ಅಂದ್ರೆ ಇಲ್ಲಿ ಬ ಮತ್ತೆ ದ ಕೊಟ್ಟಿದ್ದಾರೆ. ಇಲ್ಲಿ ರ ಮತ್ತೆ ನಾವು ಗ ಸೇರಿಸಿದಾಗ ಬರಗದ್ ಅಂದ್ರೆ ಆಲದ ಮರ ಆಗುತ್ತೆ. ಹಾಗೆ ಹಿಮಲಿ ಅಂದ್ರೆ ಹುಣಸಿ ಮರ. ಹಾಗೆ ದೇವದಾರ್ ಮರ. ಹಾಗೆ ಆಮ್ ಕಾ ಪೇಡ್ ಅಂದ್ರೆ ನಾವು ಮಾವಿನ ಮರವನ್ನ ಗುರುತಿಸಬೇಕಾಗುತ್ತದೆ. ಹಾಗೆ ನೀಮ್ ಬೇವಿನ ಮರ. ಹಾಗೆ ಪೀಪಲ್ ಅರಳಿ ಮರ. ಹಾಗೆ ಕಹಲ್
ಆಮ್ಕದ್ ಇನ್ನೂ ಹಲವಾರು ಮರಗಳು. ಅಂದ್ರೆ ಆಮ್ಕಾದ್ ಅಂತಂದ್ರೆ ಸೀಬೆಹಣ್ಣಿನ ಮರ. ಹಾಗೆ ಸರಿ ತಪ್ಪುಗಳನ್ನ